ಚೆನ್ನಾಗಿದೆ, ಎಲ್ಲರೂ ನೋಡಬೇಕಾದ ಪಿಕ್ಚರು. ಈ ವೀರಕಂಬಳ ಅನ್ನೋದನ್ನು ಕರಾವಳಿ ಪ್ರಾಂತದಲ್ಲಿ ಜಾಸ್ತಿ ಇರುತ್ತೆ, ಆದರೆ ಕರ್ನಾಟಕಕ್ಕೆ ಪರಿಚಯ ಮಾಡಿದ್ದು ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು. ಇದು ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ, ಆದರೆ ಇವತ್ತು ಎಲ್ಲರೂ ನೋಡಬೇಕಾದ ಪಿಕ್ಚರ್ ಸರ್. ನಿಮ್ಗೇನು ಇಷ್ಟ ಆಯ್ತು ಸರ್? ನಮ್ಗೆ ಚೆನ್ನಾಗಿದೆ ಸರ್. ನಿಮ್ಗೇನು ಇಷ್ಟ ಆಯ್ತು? ಇಷ್ಟ ಅಂದರೆ ಕರಾವಳಿದಲ್ಲಿ ಇಂಥವು ನಾವು ನೋಡಿಲ್ಲ ಈ ಕಡೆ ಎಲ್ಲ. ಇವಾಗ ಪಿಕ್ಚರಲ್ಲಿ ನೋಡಿದ್ಮೇಲೆ ಈ ಕರಾವಳಿದಲ್ಲಿ ಶ್ರೀನಿವಾಸ್ ಗೌಡ ಅವರು ಕಂಬಳ ಓಡಿಸ್ಕೊಂಡು ಬರ್ತಾರೆ, ಅದು ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಫಿಲಿಮ್ ಇಷ್ಟ ಆಯ್ತು ಸರ್. ಇಷ್ಟ ಇದೆ ಅಣ್ಣ. ಏನು ಇಷ್ಟ ಆಯ್ತು? ಫಿಲಿಮ್ ಪಿಕ್ಚರ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ, ನೋಡ್ಬೋದು. ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ರಾಜಕೀಯ ಈ ಕಂಬಳಕ್ಕೆಲ್ಲ ಕ್ರೀಡೆಗಳಿಗೆಲ್ಲ ರಾಜಕೀಯ ಒತ್ತಡ ತರ್ತಾರಲ್ಲ, ಅದರಿಂದ ಕ್ರೀಡೆ ಮುಂದುವರಿತಾ ಇಲ್ಲ. ಅದನ್ನೆಲ್ಲ ಬಿಟ್ಬಿಟ್ಟು ಇವಾಗ ಈ ಪಿಕ್ಚರ್ನಲ್ಲಿ ತೋರಿಸಿದ್ರೆ ಚೆನ್ನಾಗಿ ಆ ರೀತಿ ಮಾಡಬೇಕು ಅಂತ ಕೇಳ್ಕೊಡ್ತೀವಿ. ಸೂಪರ್. ಕಂಬಳ ಅಂದ್ರೆ ತುಂಬಾ ಇಷ್ಟ ನಮ್ಗೆ. ನಾವು ಜಲ್ಲಿಕಟ್ಟು ಎಲ್ಲ ಮಾಡ್ತೀವಿ, ನಮ್ಮ ಊರ್ ಕಡೆ ಶಿವಮೊಗ್ಗದ ಕಡೆ ಎಲ್ಲ ಅಟ್ಟೆಪ್ಪ ಓರಿ ಓಡಿಸೋದೆಲ್ಲ ಮಾಡ್ತೀವಿ. ಉಡುಪಿ ಅಂದ್ರೆ ನಮಗೂ ತುಂಬಾ ಇಷ್ಟ. ಉಡುಪಿ, ಮಂಗಳೂರಲ್ಲೆಲ್ಲ ಕುಂದಾಪುರದೆಲ್ಲ ಕೆಲಸ ಮಾಡ್ತೀವಿ. ಬಸ್ ನಮ್ಮ ಹುಡುಗಿನ ಉಡುಪಿ ಎಲ್ಲ ಇದು ಎಮ್ಮೆಗಳಿದೆ ಅಷ್ಟೇ. ತುಂಬ ಚೆನ್ನಾಗಿ ಅದೇ ನಮ್ಮ ಸಂಸ್ಕೃತಿ ಏನಿದೆ ಅದನ್ನ ತೋರಿಸಿ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಕೋಣಗಳು ಇದು ಬಂದಿದ್ದು ತುಂಬಾ ಇಷ್ಟ ಆಯ್ತು. ಜಡ್ಜ್ಮೆಂಟ್ ಕೊಟ್ಟಿದ್ದು ಇಷ್ಟ ಆಯ್ತು. ಅದು ಪಾಯಿಂಟ್ಸ್ ಎಲ್ಲ ತುಂಬಾಗಳು ಇಷ್ಟ ಆಯ್ತು. ಎಲ್ಲರ ಪಾತ್ರನೂ ಇಷ್ಟ ಆಯ್ತು. ಆತರ ಹೇಳೋದೇನಿಲ್ಲ, ಎಲ್ಲರ ಪಾತ್ರಗಳು ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿತ್ತು. ಕೋಣ ಚೆನ್ನಾಗಿದೆ ಸರ್. ನಮ್ಮ ತುಳುನಾಡಿನ ಸಾಂಸ್ಕೃತಿಕ ಭಾಷೆ ತೆಗ್ದಿರೋದು. ಸೊ ನಮ್ಮ ಕರ್ನಾಟಕದಲ್ಲಿ ಇದ್ರ ವಿಚಾರವಾಗಿ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ. ಆದಷ್ಟು ಥಿಯೇಟ್ರಿಗೆ ಬಂದು ನೋಡಿ. ನಮ್ಮ ತುಳುನಾಡು ಭಾಷೆಯ ಕೋಣದ ಇದು ಚೆನ್ನಾಗಿದೆ ಪಿಕ್ಚರ್. ನಮ್ ಕೋಣದ ಇಷ್ಟ ಆಯ್ತು ಸರ್. ಕೋಣ ಓಡೋದಾಗ್ಲಿ, ರಾಜೇಂದ್ರ ಸಿಂಗ್ ಅವರು ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಪಿಕ್ಚರ್. ಬಟ್ ತುಂಬಾ ಇಷ್ಟ ಆಯ್ತು. ಥಿಯೇಟ್ರಿಗೆ ಬಂದು ನೋಡಿದ್ದು ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಆದಿತ್ಯ ಸರ್ ಅವರು ಪಿಕ್ಚರ್ ಇದೆಲ್ಲ ಸುಮಾರು ಪಿಕ್ಚರ್ಗಳು ನಾನು ನೋಡಿದ್ದೀನಿ ಅವ್ರದ್ದು. ಡೆಡ್ಲಿ ಸೋಮ ಆಗಿರ್ಬೋದು, ಸ್ನೇಹ ಮತ್ತು ಇನ್ನೊಂದು ಪಿಕ್ಚರ್ ಇದೆ, ಅದೆಲ್ಲ ನಾನು ನೋಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಮಗಳು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಅದು ಏನಿದ್ರು ನಮ್ಮ ಲೆಜೆಂಡ್ರಿ ನಿರ್ದೇಶಕರಿದ್ದಾರಲ್ಲ ರಾಜೇಂದ್ರ ಸಿಂಗ್ ಬಾಬು ಸರ್, ಅವರಿಗೆ ಕ್ರೆಡಿಟ್ ಸಲ್ಲಬೇಕಾಗಿದೆ. ಯಾಕೆಂದರೆ ಅವರು ಅಷ್ಟು ನೀಟಾಗಿ ಹೇಳ್ಕೊಟ್ಟು ಮಾಡಿಸಿದ್ದಾರೆ. ಆದ್ದರಿಂದ ಅವರಿಗೆ ನಾವು ಮೊದಲು ಧನ್ಯವಾದವನ್ನು ಹೇಳ್ತೀವಿ. ಅದೇ ರೀತಿ ಅವರಿಗೆ ಏನು ಡ್ಯಾನ್ಸನ್ನೆಲ್ಲ ಹೇಳ್ಕೊಟ್ಟಿದ್ರು ಆ ಮಾಸ್ಟರ್ಗಳಿಗೆ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಆಳ್ವಾಸ್ ವಿದ್ಯಾಸಂಸ್ಥೆ ಇದೆಯಲ್ಲ, ಅದು ಕೂಡ ಅವಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಅದರಿಂದ ಅವಳು ಮುಂದೆ ಬರಲಿಕ್ಕೆ ಅನುಕೂಲ ಆಯಿತು. ಆದ್ದರಿಂದ ಅವರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪರವಾಗಿಲ್ಲ, ನಾವು ತುಂಬ ಖುಷಿ ಆಯಿತು. ಯಾಕೆಂದರೆ ಪ್ರಥಮ ಬಾರಿ ಅವಳದ್ದು ಈಗ ನಡೀತಾ ಇದ್ದಿದ್ದಾಗಿರೋದ್ರಿಂದ ತುಂಬ ಚೆನ್ನಾಗೂ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಅದೇ ರೀತಿ ಎಲ್ಲ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾಳೆ. ಅದು ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್.